ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಜೊತೆಗೆ ಅಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ನಾನು ಮೊನ್ನೆ ಕಾರ್ಕಳ ಹೋಗಿದ್ದೆ. ಎಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೆ. ಅಲ್ಲಿಂದ ಕಟೀಲ ಅಮ್ಮನ ಸನ್ನಿಧಾನಕ್ಕೆ ಹೋಗಿದ್ವಿ. ಮೊಬೈಲ್ ಅಲ್ಲಿ ಒಳಗೆ ಯೂಸ್ ಮಾಡುವಾಗಿಲ್ಲ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಅದು ನೋಡಿ ಸಹ ನಾವು ವಿಡಿಯೋ ಮಾಡ್ಕೊಂಡಿದ್ರೆ ಎಜುಕೇಟೆಡ್ ಆಗಿ ನಾವು ಆ ಥರ ಮಾಡೋದು ಸರಿ ಇರೋದಿಲ್ಲ. ಇವತ್ತು ನಮ್ಮ ಪುದುಪಾಡಿ ಟೆಂಪಲಿಗೆ ಹೊರಟಿದ್ದೇನೆ. ಅಲ್ಲಿ ನಮ್ಮ ಸಭಾಭವನದಲ್ಲಿ ವೈದಿಕ ಶಿಬಿರ ಶುರು ಮಾಡಲಿಕ್ಕೆ ಅಂತ ಮಾತಾಡಿ ಇವತ್ತು ಫಸ್ಟ್ ಡೇ. ಉಪನಯನದ ಒಟ್ಟುಗಳಿಗೆ ಮತ್ತು ಇಂಟ್ರೆಸ್ಟ್ ಇದ್ದವರಿಗೆ, ಉಪನಯನ ಆಗಿ ಇಂಟ್ರೆಸ್ಟ್ ಇದ್ದವರಿಗೆ ಸಂಧ್ಯಾ ವಂದನೆ ಮತ್ತು ಕುಲದೇವರ ಪೂಜೆ ಹೇಗೆ ಮಾಡೋದು ಇದನ್ನೆಲ್ಲ ವೈದಿಕ ಶಿಬಿರದಲ್ಲಿ ಹೇಳಿಕೊಡ್ತಾ ಇದ್ದೇವೆ. ಹೇಳಿಕೊಡಲಿಕ್ಕೆ ಪುರೋಹಿತರು ಬರ್ತಾಯಿದ್ದಾರೆ ಊರಿಂದ. ಆ ಶಿಬಿರದ ಸ್ಟಾರ್ಟಿಂಗ್ ಡೇ ಈಗ, ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಏನೆಲ್ಲ ಇದೆ ಕಾರ್ಯಕ್ರಮ ಅಂತ ನೋಡುವ ಅಲ್ಲಿ ಹೋದ್ಮೇಲೆ. ಪ್ರಾರ್ಥನೆ ಮಾಡ್ಬೋದು. ಹಾಗೆ ವಿಶೇಷವಾಗಿ ಏನಂತ ಹೇಳಿದ್ರೆ, ನೀವು ಮೊನ್ನೆ ಒಂದು ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರೆ ಅಲ್ಲ, ಎಲ್ಲ ಕಡೆ ಮಕ್ಕಳದೊಂದು ಸಂಧ್ಯಾವಂದನ ಮಾಡೋದು. ನಮಗೆ ಸಮಾಜದಲ್ಲಿ ಮುಖ್ಯ ಇರೋದು ಏನಂತ ಹೇಳಿದ್ರೆ ಅದೇ ಬ್ರಾಹ್ಮಣ ಮಾಡೋದು. ಯಾಕೆ ನಮಗೆ ಜನಿವಾರ ಹಾಕೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಜ್ಞಾನ ವೃದ್ಧಿಗೋಸ್ಕರ. ನಾವು ಅದಕ್ಕಿಂತ ಮೊದಲು ನಮಗೆ ಏನೋ ಜ್ಞಾನ ಇರುವುದಿಲ್ಲ. ಹಾಗೆ ಆ ಜ್ಞಾನ ವೃದ್ಧಿಗೋಸ್ಕರ ಈ ಸಂಧ್ಯಾವಂದನ ಮುಖಾಂತರ ತಂದೆ ಹತ್ರ ಒಂದು ಏನ್ ಹೇಳ್ತಾರೆ, ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡು ಆ ತಂದೆ ಅವರಿಗೆ ಉಪದೇಶ ಕೊಡುದಂತೆ. ಆ ಉಪದೇಶವನ್ನ ಮಕ್ಕಳು ಪಾಲನೆ ಮಾಡಬೇಕು ಅಂತ. ಅಂದ್ರೆ ಈಗ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೊಬೈಲ್ ಬಂದ ಕಾರಣ ಮಕ್ಕಳದ್ದು ಯಾವುದೇ ಒಂದು ಸಂಧ್ಯಾವಂದನ ಮನೆಯಲ್ಲಿ ಇಲ್ಲ. ಆದ ಕಾರಣ ಇನ್ನು ಮುಂದಿನ ಕಾಲದಲ್ಲಿ ಅದು ನಮ್ಮ ಸಮಾಜದಲ್ಲಿ ನಡೀಬಾರ್ದು. ಯಾಕಂದ್ರೆ ಸಮಾಜದಲ್ಲಿ ಮಕ್ಕಳು ಆ ಒಂದು ಬ್ರಾಹ್ಮಣತ್ವ ಏನು ಅಂತ ಹೇಳುವಂಥದ್ದು ಗೊತ್ತಿದ್ರೆ, ಮುಂದೆ ನಮ್ಮ ಸಮಾಜದಲ್ಲಿ ಎಲ್ಲ ಒಂದು ಪೂಜೆಯ ಪದ್ಧತಿಗಳು ಅಥವಾ ಸಂಧ್ಯಾವಂದನ ಮಾಡೋದಿರಲಿ, ಆ ಸಂಧ್ಯಾವಂದನ ಮಾಡೋದು ಯಾಕೆ, ಅವರಿಗೆ ಆ ಒಂದು ಓದುವಂತ ಇದರಲ್ಲಿ ವಿದ್ಯೆಯಲ್ಲಿ ಸ್ವಲ್ಪ ಜ್ಞಾನ ಬರಲಿ, ಕೀರ್ತಿವಂತರಾಗಲಿ ಅಂತ ಹೇಳುವ ಕಾರಣ. ಆ ಜಪ ಮಾಡಿದ್ರಿಂದ ಆ ಗಾಯತ್ರಿ ದೇವಿ ನಮಗೆ ಒಂದು ಬೆನ್ನ ಹಿಂದೆ ನಿಂತ್ಕೊಂಡು ಅವಳು ಸಹಾಯ ಮಾಡ್ತಾಳೆ ಅಂತ ಹೇಳ್ಕೊಂಡು, ಹಾಗೆ ವಿಶೇಷವಾಗಿ ಆ ಗಾಯತ್ರಿ ಜಪ ಮಾಡ್ಕೊಂಡು ಹೋದ್ರೆ ನಮಗೆ ಬ್ರಹ್ಮಣತ್ವ ಹಾಗೆ ಇರ್ತದೆ. ಹಾಗೆ ವಿಶೇಷವಾಗಿ ಆ ಇದಕ್ಕೋಸ್ಕರ ನೀವೊಂದು ವಿನಮ್ರ ವಿನಂತಿ ಮಾಡಿಕೊಂಡದಕ್ಕೆ ನಾವೊಂದು ಬಂದು ನಮಗೆ ಆಗುವಂತಹ ಯಥಾಶಕ್ತಿಯಲ್ಲಿ ನಾವು ಆ ಮಕ್ಕಳಿಗೆ ಒಂದು ಏನು ಆ ವಿದ್ಯೆಯನ್ನು ಕಳಿಸುವಂಥದ್ದು, ಸಂಧ್ಯಾವಂದನೆ ಒಂದು ಮಾಡುವಂತಹ. ಹಾಗೆ ಒಂದು ದೇವ ಪೂಜೆ ಅಂದ್ರೆ ಮನೆಯಲ್ಲಿ ಏನಂದ್ರೆ ಕುಲದೇವರ ಪೂಜೆ ಮಾಡುದು. ಈಗ ಕೆಲವು ಕಡೆ ಭಟ್ರೆ ಬಂದು ಮಾಡಿ ಹೋಗ್ತಾರೆ. ಆದ್ರೆ ಏನಂತ ಹೇಳಿದ್ರೆ, ಮನೆಯಲ್ಲಿ ನಾವು ಕುಲದೇವರ ಪೂಜೆಯನ್ನು ಮಾಡ್ಬೋದು. ಈಗ ಮೊದಲಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಂದಿರೆಲ್ಲ ಅವರೇ ಮಾಡ್ತಾ ಇದ್ರು ಮನೆಯಲ್ಲಿ ಪೂಜೆ. ಅದೀಗ ನಿಂತು ಹೋಗಿದೆ. ಹೇಗಂತ ಹೇಳಿದ್ರೆ ಭಟ್ರು ಬರ್ತಾರೆ, ಅವರು ಮಾಡಿ ಹೋಗ್ತಾರೆ ಅಂತ. ಆದ್ರೆ ನಾವೆಂತ ಹೇಳಿದ್ರೆ ಅದನ್ನೆಲ್ಲ ರೂಢಿ ಮಾಡ್ಕೊಂಡ್ರೆ ಮುಂದಿನ ಕಾಲದಲ್ಲಿ ಭಟ್ರು ಬರುವಾಗ ನಮಗೆ ಕುಲದೇವರ ಪೂಜೆಗೆ ರೆಡಿ ಮಾಡ್ಲಿಕ್ಕೆ ಧೈರ್ಯ ಬರ್ತದೆ. ಹಾಗೆ ಅದು ಮುಂದಿನ ಕಾಲದಲ್ಲಿ ಆಗ್ಬಾರ್ದು. ಅದಕ್ಕೆ ಇವರೆಲ್ಲ ಈಗಲೇ ಸಣ್ಣ ಮಕ್ಕಳಿರುವಾಗಲೇ ಮಾಡಿದ್ರೆ ಮುಂದೆ ಅದು ಬೆಳೀತಾ ಹೋಗ್ತದೆ. ಹಾಗೆ ವಿಶೇಷವಾಗಿ ಯಾವುದೊಂದು ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ನಮ್ಮ ಕುಲದೇವರು, ಗ್ರಾಮ ದೇವರು, ನಾವು ಹೊಂದಿರುವಂತಹ ಎಲ್ಲ ದೇವರುಗಳನ್ನು, ಹಾಗೆ ನಮ್ಮ ಮಠದ ಒಂದು ಗುರುವರಿಯರನ್ನು ಅವರ ಆರಾಧನೆ ಮಾಡಿಕೊಳ್ಳುವಂತಹ ಭಗವಾನ್ ಶಂಕರ ದೇವರನ್ನು, ಹಾಗೆ ವಿಶೇಷವಾಗಿ ಗಾಯತ್ರಿ ದೇವರನ್ನು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ದಿವಸ ಆ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ವಿಘ್ನಗಳು ಬರದೆ ಈ 3 ದಿವಸದಲ್ಲಿ ಆಗುವಂತಹ ಸಂಧ್ಯಾವಂದನ ಶಿಬಿರದಲ್ಲಿ ಆ ಮಕ್ಕಳಿಗೂ ಇಲ್ಲಿ ನೀವೆಲ್ಲ ಇದ್ದೀರಿ, ಇಲ್ಲಿ ಅವರಿಗೂ ಎಲ್ಲರಿಗೂ ಸುಖ ಶಾಂತಿ, ಹಾಗೆ ವಿಶೇಷವಾಗಿ ಆ ಮಾಡುವ ಕಾರ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುವಾಗ ಆ ದೇವರು ಒಂದು ದಯ ತೋರಿಸಿಕೊಡ್ಬೇಕು. ಹಾಗೆ ವಿಶೇಷವಾಗಿ ಆ ಫಲತಾಂಬೂಲಿಟ್ಟು ಪ್ರಾರ್ಥನೆ ಮಾಡ್ತಿರೋದು ದೇವರ ಹತ್ರ ಪ್ರಾರ್ಥನೆ. ಇದಂ ಫಲಮೇಯ ದೇವ ಸ್ಥಾಪಿತಂ ಹೇ ಜನ್ಮನಿ ಜನ್ಮನಿ. असतोम तमसोम ज्योतिर्गमय मृत्युर्मा अमृत
ಚಿದಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೈದಿಕ ಶಿಬಿರಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟರು. ಅಲ್ಲಿಂದ ವಟುಗಳು ಹೇಗಿರಬೇಕು, ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಮಕ್ಕಳು ಓದಬೇಕು, ಅದರಿಂದ ಸಂಧ್ಯಾ ವಂದನೆ ಗಾಯತ್ರಿ ಜಪ ಎಲ್ಲ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನ ಮಾಹಿತಿ ಕೊಟ್ಟರು. ಮತ್ತು ಈ ಶಿಬಿರದಲ್ಲಿ ಏನು ಕೆಲಸ ಮಾಡಬೇಕು ಮಕ್ಕಳು, ಟೀಮ್ ವೈಸ್ ಅಂದರೆ 3 ತಂಡ ಮಾಡಿ 3 ಹೊತ್ತು ಅವರವರೇ ಕೆಲಸ ಮಾಡಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು 5:30 6 ಯೋಗ, ಆಮೇಲೆ ಸ್ನಾನ, ಸಂಧ್ಯಾ ವಂದನೆ, 8 ಗಂಟೆಗೆ ಕಾಫಿ ತಿಂಡಿ ವ್ಯವಸ್ಥೆ, ಮತ್ತು ಕುಲದೇವರ ಪೂಜೆ ಹೇಳಿಕೊಡೋದು. ಇದರ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೌಳಿಗೆ ಸೌಟು ನಮ್ಮ ಅಧ್ಯಕ್ಷರು ಸಂತೋಷ್ ಅಣ್ಣ ಅವ್ರ ಕಡೆಯಿಂದ, ಮತ್ತು ಅವರಿಗೆ ವೈಟ್ ಪಂಚೆ ಅದನ್ನ ಶೈಲೇಶ್ ಅಣ್ಣನ ಕಡೆಯಿಂದ ಮಕ್ಕಳಿಗೆ ಕೊಟ್ವಿ. ಜೊತೆಗೆ ಎಲ್ಲರ ಜೊತೆ ಒಂದು ಫೋಟೋ ತೆಗೆದುಕೊಂಡ್ವಿ. ನೋಡಿ, ಎಲ್ಲ ಮುಗಿದ ಮೇಲೆ ಮಕ್ಕಳು ಎಲ್ಲ ಹಾಲ್ ತುಂಬ ಇದ್ದಾರೆ. ನಮ್ಮೂರಲ್ಲಿ ಪ್ರಥಮ ಬಾರಿಗೆ ವೈದಿಕ ಶಿಬಿರ. ಖಂಡಿತ ನಮ್ಮ ಇಲ್ಲಿಯವರು ಈ ವಿಡಿಯೋನ ನೋಡಿದರೆ ಖಂಡಿತ ಬಂದು ಸಹಕಾರ ಮಾಡಿ, ಸಹಾಯ ಮಾಡಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಮೆಸೇಜ್ ಮಾಡಿ ಎಲ್ರಿಗೂ ಹಾಕಿದ್ದೇನೆ. ಖಂಡಿತ ಸಹಾಯ ಮಾಡಿ.